ನಮಸ್ಕಾರ. ಯುಗಾದಿ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಯುಗಾದಿ ಹಬ್ಬದ ಸಂಭ್ರಮ ಸಡಗರ ಎಲ್ಲರ ಮನೆಯಲ್ಲೂ ಕೂಡ ಈಗಾಗಲೇ ಶುರುವಾಗಿರುತ್ತೆ. ಮನೆಯನ್ನ ಶುಚಿಗೊಳಿಸಿ ಹಬ್ಬಕ್ಕಾಗಿ ವಿಶೇಷವಾದಂತಹ ಪೂಜೆಯನ್ನ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿರ್ತೀರ. ಪೂಜೆಯ ವಿಧಿವಿಧಾನ ಹೇಗಿರಬೇಕು, ಮೊದಲನೇದಾಗಿ ಯುಗಾದಿಯ ವಿಶೇಷತೆಗಳೇನು, ಯಾವ ರೀತಿ ಭಗವಂತನ ಆರಾಧನೆಯನ್ನ ಮಾಡಬೇಕು, ಇವೆಲ್ಲದರ ಕುರಿತಾಗಿ ಇವತ್ತಿನ ಯುಗಾದಿಯ ವಿಶೇಷ ಜಾತಕ ಫಲದಲ್ಲಿ ಎಲ್ಲರಿಗೂ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳೇ, ನಮಸ್ತೆ. ಯುಗಾದಿ ಶುಭಾಶಯಗಳು. ನಮಸ್ಕಾರಗಳು. ಶಾಸ್ತ್ರಿಗಳೇ, ಎಲ್ಲರ ಮನೆಯಲ್ಲೂ ಯುಗಾದಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿರುತ್ತೆ. ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ನನಗಿರೋ ಒಂದು ಪ್ರಶ್ನೆ ಅಂತ ಅಂದರೆ, ಈಗ ನವರಾತ್ರಿ ಸಂದರ್ಭದಲ್ಲಿ ನವದುರ್ಗೆಯರ ಆರಾಧನೆ ಮಾಡ್ತೀವಿ, ಚೌತಿಲಿ ವಿನಾಯಕನ ಆರಾಧನೆ ಮಾಡ್ತೀವಿ. ಆದರೆ ಯುಗಾದಿ ಹಬ್ಬದಲ್ಲಿ ಯಾವ ದೇವರ ಆರಾಧನೆ ಮಾಡಬೇಕು, ಪೂಜೆ ಪುನಸ್ಕಾರಗಳು ಹೇಗಿರಬೇಕು? ಯುಗಾದಿ ಅಂದ ತಕ್ಷಣ ಬೇವು ಬೆಲ್ಲ ಅಂದ್ಬಿಡ್ತಾರೆ. ಬೇವು ಬೆಲ್ಲ ಯಾಕೆ ಸೇವನೆ ಮಾಡಬೇಕು ಶಾಸ್ತ್ರಿಗಳೇ? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾಯ ಶಿರತೌ ವಾಚನ್ನ ಸದದಾತ್ವನೇ ವಿಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಹೊಸ ಸಂವತ್ಸರಕ್ಕೆ ಈ ದಿವಸ ನಾವು ಪ್ರವೇಶ ಮಾಡಿದ್ದೀವಿ. ಇದು ಹೊಸತನ್ನು ತಂದುಕೊಡಲಿ, ಹೊಸ ಮಾರ್ಗವನ್ನು ವಿಸ್ತರಿಸಲಿ, ಹೊಸ ಮಾರ್ಗವನ್ನು ಸೂಚಿಸಲಿ, ತೋರಿಸಲಿ ಅನ್ನುವ ದೃಷ್ಟಿಯಲ್ಲಿ 60 ಸಂವತ್ಸರಗಳು ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ತಾವು ಕೇಳಿದ್ರಿ, ವಸ್ತುತಃ ಯುಗಾದಿಯಲ್ಲಿ ನಾವು ಏನನ್ನು ಮಾಡಬೇಕು? ಮೊದಲಿಗೆ ನಾವು ಶುಚಿಯಾಗಬೇಕು. ಅಭ್ಯಂಗ ಸ್ನಾನ ಅಂತ ಇದೆ. ನಾವು ದೀಪಾವಳಿಯಲ್ಲಿ, ಯುಗಾದಿಯಲ್ಲಿ ಏನು ಮಾಡ್ತೀವಪ್ಪ ಅಂದರೆ, ಹಿಂದೆಲ್ಲ ಈಗಲೂ ಆಚರಣೆಯಲ್ಲಿದೆ. ಇಂಥ ಬ್ಯುಸಿ ಸ್ಕೆಡ್ಯೂಲ್ನ ಈ ಸಿಟಿಗಳಲ್ಲೂ ಹಬ್ಬ ಅಂತ ಬಂದರೆ ಒಂದು ಮೈಗೆ ಎಣ್ಣೆ ಹಚ್ಚಿ ಆ ಪುರಾತನದ ಏನು ಅನುಚಾನವಾಗಿ ಬಂದಿದೆ ಅದನ್ನು ಆಚರಿಸ್ತಕ್ಕಂಥದ್ದಿದೆ. ಮೊದಲು ಮಾಡಬೇಕಾಗಿದೆ. ಇದನ್ನು ಅಭ್ಯಂಗ ಸ್ನಾನ ಅಂತ ಕರೀತಾರೆ. ನಾವು ಮೈಗೆ ಎಣ್ಣೆಯನ್ನು ಹಚ್ಚಿಕೊಂಡು, ಮನೆ ಮಂದಿ ಎಲ್ಲ ಹಿರಿಯರು ಅಮ್ಮಂದಿರು ಇರ್ತಾರಲ್ಲ ಮನೆಯಲ್ಲಿ, ಮಕ್ಕಳಿಗೆ ಮಾಡ್ತಕ್ಕಂಥ ಮೊದಲನೇ ಕೆಲಸ ಏನಪ್ಪ ಅಂದರೆ ಎಣ್ಣೆ ಹಚ್ಚಿ ಬಿಟ್ಬಿಡ್ತಕ್ಕಂಥದ್ದು, ಸ್ವಲ್ಪ ಮೈ ನೆನೆಗಿಲಿ ಅಂತ. ನಮ್ಮೂರುಗಳಲ್ಲೆಲ್ಲ ಮಧ್ಯಾಹ್ನದವರೆಗೂ ಇದೇ ರೀತಿಯಲ್ಲಿ ಎಣ್ಣೆ ಹಚ್ಚಿ ಕೈ ಬಿಟ್ಬಿಡ್ತಕ್ಕಂಥದ್ದು. ಆಮೇಲೆ ಸ್ನಾನ ಅಂತ. ಹೌದು, ಮೊದಲಿಗೆ ನಾವು ಶುಚಿಯಾಗಬೇಕು. ನಾವು ನಮ್ಮ ಮೈ ಮನಸ್ಸನ್ನು ಅಭ್ಯಂಗ ಸ್ನಾನದಿಂದ ಏನಪ್ಪ ಆಗುತ್ತೆ ಅಂದರೆ, ಮೈ ಹಗುರವಾಗುತ್ತೆ. ಜಿಡ್ಡುಗಟ್ಟಿರ್ತಕ್ಕಂಥ ಶರೀರ ಮಾಂಸಖಂಡಗಳಿಗೆ ಒಂದು ಹಗುರತೆ ಬರುತ್ತೆ. ತನ್ಮೂಲಕ ನಾವು ಸ್ನಾನ ಮಾಡಿದ ಕೂಡಲೇ ಏನಪ್ಪ ಆಗುತ್ತೆ, ಒಂದು ಶುಭ್ರ ವಾತಾವರಣ, ಮನಸ್ಸಿಗೆ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಮನಸ್ಸಿನಲ್ಲಿ ಒಂದು ಆಹ್ಲಾದಕರ ಒಂದು ಸನ್ನಿವೇಶ ನಿರ್ಮಾಣವಾಗುತ್ತೆ. ಆಮೇಲೆ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನೋಡಿ, ತೋರಣ ಕಟ್ಟಬೇಕು. ಮನೆಗಳಿಗೆ ಅಲಂಕಾರ. ನಾವು ಶುಭ್ರರಾಗಿ ನಮ್ಮ ದೇಹಾಲಂಕಾರವಾದರೆ ಸಾಲದು. ಮನೆಗೂ ಒಂದು ಕಣ್ಮನಗಳಿಗೆ ತಣಿಯುವ ಹಾಗೆ ಒಂದು ಮಾವಿನ ಕುಡಿಗಳು ನೋಡಿ. ಈಗ ಹೊಸ ಸಂವತ್ಸರ, ಇದು ಋತು, ವಸಂತ ಋತು ಅಂತಂದರೆ ಎಲ್ಲ ಚಿಗುರು ಅಂತ. ಅದರಲ್ಲಿ ಮಾವು ಮತ್ತು ಬೇವು ಇದೆಯಲ್ಲ, ಇದು ತುಂಬ ಆರೋಗ್ಯದ, ಮುಖ್ಯವಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮಾವು ಬೇವುಗಳಿಗೆ ಕೊಟ್ಟ ಪ್ರಾಶಸ್ತ್ಯ ಅತ್ಯಧಿಕವಾದ್ದು. ಮಾವಿನ ಕುಡಿ ಸೇವನೆ ಅಂತ ಈ 15 ದಿನಗಳ ಹಿಂದೆಯೇ ಮಾವಿನ ಕುಡಿ ಚೂತ ಪುಷ್ಪ ಪ್ರಾಶನ ಅಂತಿದೆ. ಅದನ್ನು ತಗೊಂಡ್ರೆ ಆರೋಗ್ಯ, ಈ ಹುಳಿ ಇದೆಯಲ್ಲ, ಹುಳಿ ನಮಗೆ ಉತ್ಸಾಹ ತಂದು ಕೊಡ್ತಕ್ಕಂಥದ್ದು, ಜೀವ ಚೈತನ್ಯ ಕೊಡ್ತಕ್ಕಂಥ ಅಂಶ ಇರುತ್ತೆ ಅದರಲ್ಲಿ. ಹೀಗಾಗಿ ಮಾವಿನ ತೋರಣ ಕೂಡ ಅದು ಒಂದು ಅಲಂಕಾರಯುತವಾಗಿರೋದು ಅಷ್ಟೇ ಅಲ್ಲ, ಅದು ಆರೋಗ್ಯಕ್ಕೂ ವರ್ಧನ ವಸ್ತು. ಹೀಗಾಗಿ ಮಾವಿನ ತೋರಣವನ್ನು ನಾವು ಯಾವುದು ಪ್ಲಾಸ್ಟಿಕ್ಕು ಮತ್ತೊಂದು ತಂದು ಕಟ್ಟೋದಲ್ಲ. ಈಗ ಅದು ನಳನಳಿಸ್ಬೇಕು, ಕಣ್ಣಿಗೆ ಕಾಣಿಸ್ಬೇಕು, ಕಣ್ಮನಗಳು ತಣಿಬೇಕು. ಹಾಗೆ ಮಾವಿನ ತೋರಣವನ್ನು ಕಟ್ಟಬೇಕು. ಮನೆ ತುಂಬ ಕಟ್ಟತಕ್ಕಂಥದ್ದು. ಮನೆ ಶುಭ್ರವಾದ ಮೇಲೆ ನಾವು ಶುಭ್ರ, ಮನೆ ಶುಭ್ರವಾದ ಮೇಲೆ ದೇವತೆ ಏನು ಯಾವ, ನೀವು ಕೇಳಿದ್ರಿ ಯಾವ ದೇವ್ರನ್ನ ಪೂಜೆ ಮಾಡಬೇಕು? ಸುಧಾ ನವರಾತ್ರಿಯಲ್ಲಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ತೀವಿ, ವಿನಾಯಕ ಚೌತಿಯಲ್ಲಿ ಗಣಪತಿ ಪ್ರಾರ್ಥನೆ ಮಾಡ್ತೀವಿ, ಹೀಗೆ ಬೇರೆ ಬೇರೆ ಇರು. ಈ ದಿವಸ ನೋಡಿ, ಪ್ರಜಾಪತಿ ವಸ್ತುತಃ ನಮ್ಮ ಮನೆ ದೇವರು ಯಾವುದು ನಮ್ಮ ಮನೆಗಳಲ್ಲಿ ಪೂಜೆ ಮಾಡ್ತೀವೋ, ನಮ್ಮ ಮನೆ ದೇವರು ಇಟ್ಕೊಂಡಿರ್ತೀವಿ ಸಾಮಾನ್ಯವಾಗಿ. ಅದೇ ದೇವರನ್ನು ಆವಾಹನೆ ಮಾಡಿ ಅಲ್ಲಿ ಪ್ರಜಾಪತಿಯನ್ನು ಕಾಣಬೇಕಂತೆ.
ಪ್ರಜಾಪತಿ ಜಗತ್ ಸೃಷ್ಟಿ ಮಾಡಿದಾಗ ಒಂದು ಸಲ ತನ್ನ ಕಣ್ಣಲ್ಲಿ ವೀಕ್ಷಣೆ ಮಾಡಿದಂತೆ ಕಾಲವನ್ನು. ಕಾಲ ಎಷ್ಟು ಅಗಾಧವಾಗಿದೆ, ಗಣನಾತೀತ ಇದು ಕಾಲ. ಅಂತಹ ಕಾಲಕ್ಕೆ ನಾವು ಸಾಮಾನ್ಯವಾಗಿ ಒಂದು ಯಾವುದೋ ಒಂದು ಹಾಲನ್ನು ನೋಡಿದಾಗ ಅಥವಾ ಒಂದು ದ್ರವ್ಯ, ಒಂದು ಅಕ್ಕಿಯನ್ನು ನೋಡಿದಾಗ ಒಂದು ಕಣ್ಣಿಗೆ ಒಂದು ಅಳತೆ ಸಿಗುತ್ತೆ. ಹೀಗೆ ವೀಕ್ಷಣೆ ಮಾಡಿದಾಗ ಕಣ್ಣು ಅಳತೆ ಅಂತೀವಿ ನಾವು. ಕಣ್ಣು ಅಳತೆ ಅಷ್ಟು ಒಂದು ಉಪ್ಪಾಕು ಅಂತೀವಲ್ಲ, ಒಂದು ಕಣ್ಣಿಗೆ ಒಂದು ಅಳತೆ ಇದೆ, ಅದು ಅಳತೆಗೋಲು. ಹಾಗೆ ಪ್ರಜಾಪತಿ ಕಾಲವನ್ನು ಒಂದು ಸಲ ವೀಕ್ಷಣೆ ಮಾಡಿದಂತೆ. ಹಾಗೆ ವೀಕ್ಷಣೆ ಮಾಡಿದಾಗ ಅದು ಋತು, ಪಕ್ಷ, ಸಂವತ್ಸರ, ಹೀಗೆ ಅದು ಒಂದು ಅಳತೆಯಾಗಿ ಒಂದು ಪ್ರಮಾಣ ನಿರ್ಮಾಣವಾಯಿತು. ಅಂತ ಕಾಲವನ್ನು ಅಳಿಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಒಂದು ಗುರುತು ಅಂತ ಆಯಿತು, ಅದು ಈ ಯುಗಾದಿ. ಹಾಗಾಗಿ ಕಾಲಪುರುಷ ಸೃಷ್ಟಿಯನ್ನು ಪ್ರಾರಂಭ ಮಾಡಿದಂಥ ಯುಗಸ್ಯ ಆದಿಹಿ ಯುಗಾದಿ ಅಂತ ಹೇಳ್ತಾರೆ. ಹೀಗಾಗಿ ಆ ಪ್ರಜಾಪತಿಯನ್ನು ನಮ್ಮ ಮನೆಯ ದೇವರಲ್ಲಿ ಅಲ್ಲಿ ಆವಾಹನೆ ಮಾಡಿ ಆತನಿಗೆ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸ್ತಕ್ಕಂಥದ್ದು. ನಾವೇನು ಪೂಜೆ ಮಾಡ್ತೀವಿ ಸಾಮಾನ್ಯ, ನಾವು ಏನು ಆಹಾರ ತಗೋತೀವೋ ಅದನ್ನೇ ಭಗವಂತನಿಗೆ ಇಡ್ತೀವಿ. ನಾವು ಯಾವುದು ಇಷ್ಟವೋ ಅದನ್ನೇ ಭಗವಂತನಿಗೆ ಅಲಂಕಾರ ಮಾಡ್ತೀವಿ. ನಾವು ನೀವು ಹೂ ಮುಡ್ಕೊಂಡಿದ್ದೀರಾ, ಅದು ದೇವರಿಗೂ ಹೂವನ್ನು ಅಲಂಕಾರ ಮಾಡ್ತೀವಿ. ಹೀಗೇನು ಷೋಡಶೋಪಚಾರ ಪೂಜೆ ಅಂದರೆ ದೇವರನ್ನ ಕರಿತಕ್ಕಂಥದ್ದು, ಆವಾಹನೆ ಮಾಡೋದು, ಕೂಡಿಸೋದು. ಪೀಠದ ಮೇಲೆ ಕೂತಿದೆಯಪ್ಪ, ಈಗಿನ ಬಂದು ಸುಸ್ತಾಗಿದೆಯಾ ಅಂತ ಏನು ಒಂದಷ್ಟು ಫಲಗಳನ್ನು ಕೊಡೋದು, ಮಧುಪರ್ಕ ಅಂತ ಕರೀತಾರೆ. ಆಮೇಲೆ ಸ್ನಾನ ಮಾಡಿಸೋದು ಭಗವಂತನಿಗೆ. ಯಥಾ ಪ್ರಕಾರ ನಾವು ಹೇಗೋ ಹಾಗೆ ಕಾಣ್ತಕ್ಕಂಥದ್ದು. ಆ ರೀತಿಯಲ್ಲಿ ಈ ದಿವಸ ಮನೆ ದೇವರ ಪೂಜೆಯನ್ನೇ ಪ್ರಧಾನವಾಗಿ ಅಲ್ಲಿ ಪ್ರಜಾಪತಿಯನ್ನು ಕಾಣಬೇಕು ಅಂತಿದೆ. ಈ ಸೃಷ್ಟಿಕರ್ತ ಇದ್ದಾನಲ್ಲ ಆತನನ್ನು ಕಾಣಬೇಕು. ಆತನಿಗೆ ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ನೈವೇದ್ಯ. ಏನು ನೈವೇದ್ಯ ಕೊಡೋದು? ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಈ ನಮಗೆ ಬೇಕಾದ ಹೋಳಿಗೆಯೋ ಅಥವಾ ಮತ್ತೊಂದೋ ಕಡುಬೋ ಮತ್ತೊಂದು ಏನೇನೋ ಅವ್ರಿಗೆ ಇಷ್ಟವಾದದ್ದೇ ಮಾಡ್ತಾರೆ. ಈ ದಿವಸ ಇದರ ಜೊತೆಗೆ ಮುಖ್ಯವಾಗಿ ಬೇವು ಬೆಲ್ಲ ಸಮರ್ಪಣೆ ಮಾಡಬೇಕು ಅಂತಿದೆ. ಈ ಬೇವು ಬೆಲ್ಲದ ಜೊತೆಗೆ ಅಲ್ಲಿ ಇನ್ನೊಂದಷ್ಟು ದ್ರವ್ಯಗಳನ್ನು ಹೇಳುತ್ತೆ. ಮರೀಚಿ ಲವಣಂ ಹಿಂಗು ಜೀರಕೇಣಚ ಸಂಯುತಂ ಅಜಮೋದಾಯುತಂ ಕೃತ್ವ ಭಕ್ಷಯೇ ರೋಗಶಾಂತಯೇ ಅಂತ. ನೋಡಿಪ್ಪ, ಇದನ್ನೆಲ್ಲ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಆಯುರ್ವೇದ ಕಂಡುಕೊಂಡಿರ್ತಕ್ಕಂಥ ಕೆಲವು ವಿಶೇಷವಾದ ಗಿಡಮೂಲಿಕೆಗಳಿದ್ದಾವೆ. ಆ ಮೂಲಿಕೆಗಳಿಂದ ಬಂದಿರತಕ್ಕಂಥ ಕೆಲವು ದ್ರವ್ಯಗಳನ್ನು ನಾವು ಈ ದಿವಸ ಬೇವು ಬೆಲ್ಲದ ಜೊತೆಗೆ ಸೇರಿಸಿ ತಿನ್ನೋದ್ರಿಂದ ಮುಖ್ಯವಾಗಿ ನಮ್ಮ ಎಲ್ಲ ಹಬ್ಬಗಳು, ಎಲ್ಲ ಋತುವಿನ ಮಾರ್ಗದರ್ಶನ ಏನು ಅಂದರೆ ಆರೋಗ್ಯದ ದೃಷ್ಟಿ. ಈ ಬೇಸಿಗೆ ಏನಿದೆ ಇದು ಅತ್ಯಂತ ಸೂರ್ಯನ ಪ್ರಖರತೆಯಿಂದಾಗಿ ನಮಗೆ ಆರೋಗ್ಯ ವ್ಯತ್ಯಾಸ ಆಗುವ ಕಾಲ, ವಿಶ್ವಕಾಲ ಅಂತ ಕರೀತಾರೆ ಇದನ್ನು. ಈ ಸಂದರ್ಭದಲ್ಲಿ ನಾವು ಒಂದು ಅತಿಯಾದ ನೀರಿನ ಸೇವನೆ, ಪಾನಕಗಳ ಸೇವನೆ ಇಂಥವುಗಳನ್ನು ಮಾಡಬೇಕು. ತಿಳಿಯಾದ ಇನ್ನು ದ್ರವ ಪದಾರ್ಥಗಳ ಸೇವನೆ ಹೆಚ್ಚು ಮಾಡೋದ್ರಿಂದಾಗಿ ಆರೋಗ್ಯ ಕಾಪಾಡಿಕೊಳ್ಬಹುದು ಅನ್ನೋ ಕಾರಣಕ್ಕೆ. ಮತ್ತು ಇದು ಯಾವ ಬೇವು ಬೆಲ್ಲ ಏನಿದೆ ಇದರ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ, ಬೇವು ಕಹಿ. ಇದನ್ನು ತಗೊಳ್ಳೋದ್ರಿಂದ ನಾವು ವಿಷ ಏನು ಕೀಟಗಳು ನಾವು ಯಾವುದನ್ನು ರೋಗ ಏನು ನಮ್ಮಲ್ಲಿ ಉತ್ಪತ್ತಿ ಮಾಡ್ತಕ್ಕಂತಹ ಕ್ರಿಮಿಗಳಿದ್ದಾವೆ ಅವುಗಳ ನಾಶ ಮಾಡುತ್ತಂತೆ ಈ ವಿಷ. ಈ ಕಹಿ ವಸ್ತುತಃ ವಿಷ ಅಲ್ಲದು, ಕಹಿ. ಹೀಗಾಗಿ ನಾವು ಬೇವನ್ನು ಸೇವಿಸಬೇಕು. ಬೇವಿನಿಂದಾಗಿ ಆ ಒಂದು ತೊಡಕು ಕೊಡ್ತಕ್ಕಂಥ ಏನು ಕ್ರಿಮಿಗಳು ನಾಶವಾಗುತ್ತೆ ಅಂತ. ಇನ್ನೊಂದೇನಪ್ಪ ಅಂತಂದರೆ, ಈ ಅತಿಯಾಗಿ ಬೇವು ಸೇವಿಸೋದ್ರಿಂದ ಕಹಿ ಉಂಟಾಗುತ್ತೆ. ಕಹಿ ಆದರೆ ಅದು ವಾತ ದೋಷವನ್ನು ಹೆಚ್ಚು ಮಾಡುತ್ತಂತೆ. ಹೀಗಾಗಿ ಈ ವಾತ ದೋಷ ನಿವಾರಣೆಗೆ ಬೆಲ್ಲ ಸೇರಿಸಿದ್ದಾರೆ. ವಾತವನ್ನು ಕತ್ತರಿಸುತ್ತೆ ಈ ಬೆಲ್ಲ ಅಂತ. ಹೀಗಾಗಿ ಬೇವು ಬೆಲ್ಲ ಸೇವನೆಯಿಂದಾಗಿ ನಮ್ಮ ಒಂದು ಶರೀರದೊಳಗಿರ್ತಕ್ಕಂಥ ಕ್ರಿಮಿಗಳ ನಾಶ. ಎರಡನೆಯದು ಅತಿಯಾದ ವಾತ ತಡಿಲಿಕ್ಕೆ ಬೆಲ್ಲದ ಸಹಕಾರ. ಇವುಗಳಿಂದಾಗಿ ಆರೋಗ್ಯ ವರ್ಧನೆ ಅಂತ ಬಹಳ ಮುಖ್ಯವಾಗಿದೆ. ಹೀಗಾಗಿ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ನಾವು ಪ್ರಸಾದ ರೂಪದಲ್ಲಿ ತಗೊಳ್ತಕ್ಕಂಥದ್ದು. ಅದನ್ನೇ ಎಲ್ರಿಗೂ ಕೊಟ್ಟು, ಬೇವು ಬೆಲ್ಲದ ಇನ್ನೊಂದು ಅರ್ಥ ಸಿಹಿ ಕಹಿ ಅಂತ. ಜೀವನ ಇರೋದೇ ಹಾಗೆ, ಕಷ್ಟ ಸುಖ ನೋವು ನಲಿವು ಇವುಗಳ ಚಕ್ರ ಏನಿದೆ ಇದು ಉರುಳ್ತಾ ಇದೆ. ಪ್ರತಿ ವರ್ಷವೂ ಇದು ಉರುಳುತ್ತೆ, ಪ್ರತಿ ಕ್ಷಣ ಉರುಳ್ತಾ ಇರುತ್ತೆ. ಹೀಗೆ ಇದನ್ನು ಸಮಾನ ರೀತಿಯಲ್ಲಿ ಕೃಷ್ಣ ಭಗವದ್ಗೀತೆ ಹೇಳಿದ್ನಲ್ಲ, ಸಮಾನತೆ ಅಂತಕ್ಕಂಥದ್ದು ಏನು ಲಾಭಾಲಾಭವು ಜಯಾಜಯವು ಅಂತ. ಹಾಗೆ ಸುಖ ದುಃಖೇ ಸಮೀಕೃತ್ವ, ಸುಖ ದುಃಖಗಳಲ್ಲಿ ಸಮಾನತೆಯನ್ನು ಏರ್ಪಾಡಾಗಲಿ ಅನ್ನೋದನ್ನು ಈ ಪ್ರಾರಂಭದ ಇಡೀ ವರ್ಷಕ್ಕೆ ಒಂದು ರೀತಿಯ ಪೀಠಿಕಾ ರೂಪದ ಹಬ್ಬ ಇದು. ಈ ಪೀಠಿಗೆಯಲ್ಲೇ ನಾವು ಅರ್ಥ ಮಾಡ್ಕೋಬೇಕು ವರ್ಷವಿಡೀ ಹೇಗಿರಬೇಕು ಅಂತ. ಹೀಗಾಗಿ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಳೋದೇನು, ಸುಖ ದುಃಖಗಳನ್ನು ಸಮಾನವಾಗಿ ತಗೊಳ್ಳಿ, ನೋವು ನಲಿವನ್ನು ಸಮಾನವಾಗಿ ತಗೊಳ್ಳಿ. ಕಷ್ಟ ನಾನೀಗ ಹೇಳ್ಬಿಡ್ತೀನಿ, ನೀವು ಕೇಳಿಸ್ಕೊಳ್ತೀರಾ, ಆದರೆ ಇದನ್ನು ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಬಹಳ ಬಹಳ ಕಷ್ಟ ಇದೆ. ಇದು ಬರೋದು ಯಾಕಪ್ಪ ಅಂತ ಯಾವಾಗ
ಇದನ್ನು ಮನಸ್ಸಿಗೆ ತಗೊಳ್ತಾ ಇರಬೇಕು ಪ್ರತಿ ಕ್ಷಣ. ಈ ಕಷ್ಟ ಇದೆ, ಸ್ವಲ್ಪ ಸಮಾಧಾನವಾಗಿರೋಣ. ಇದು ಅಭ್ಯಾಸ ಏನನ್ನು ಕೃಷ್ಣನೇನು ಮಾತೆ ತಗೋಬೇಕು. ಅಭ್ಯಾಸ ವೈರಾಗ್ಯ ಇವುಗಳಿಂದಾಗಿ ಅಭ್ಯಾಸ ಏನಂತ ಕೌಂತೆಯ ವೈರಾಗ್ಯಣ ಚ ಗೃಹ್ಯತೆ ಅಂತ. ವೈರಾಗ್ಯ ಮೂಡಿಸ್ಕೊಳ್ಳೋದು. ಅತಿಯಾದ ಅಪೇಕ್ಷೆ ಮಾಡೋದ್ರಿಂದ ನಮಗೆ ನೋವು, ಹೌದು, ಅತಿಯಾದ ಹೆಚ್ಚು ತಿನ್ನೋದ್ರಿಂದಲೇ ಸಮಸ್ಯೆಗಳು, ರೋಗಗಳು ಬರ್ತಕ್ಕಂಥದ್ದು. ಹೀಗಾಗಿ ಅತಿ ಸರ್ವತ್ರ ವರ್ಜಯಿತಂತ. ಹೀಗಾಗಿ ಇವುಗಳೆಲ್ಲ ಹೇಳಿರೋದು ಏನಪ್ಪ ಅಂದರೆ, ನಮ್ಮ ಜೀವನ ಶೈಲಿ ಸುಲಭವಾದಷ್ಟು ನೋವು ಕಡಿಮೆಯಾಗುತ್ತೆ, ಸಂತೋಷ ಹೆಚ್ಚಾಗುತ್ತೆ. ಇದೇ ಈ ಹಬ್ಬದ ಒಂದು ಪ್ರಧಾನ ಅಂಶ. ಓಕೆ, ಎಸ್ ಶಾಸ್ತ್ರಿಗಳೇ, ಬೇವು ಬೆಲ್ಲ ಹೆಸರಿಗೆ ಬೇವು ಬೆಲ್ಲ, ಆದರೆ ಅದಕ್ಕೆ ಎಷ್ಟೊಂದು ಅರ್ಥ ಇದೆ. ವೈಜ್ಞಾನಿಕವಾಗಿ ನೋಡೋದಕ್ಕೆ ಹೋದರೂ ಕೂಡ ಯಾಕೆ ಬೇವು ಬೆಲ್ಲ ತಿನ್ನಬೇಕು ಅನ್ನೋದು, ನಮ್ಮಲ್ಲಿರುವಂತಹ ಹಲವು ಆಚರಣೆಗಳು ನಾವು ಈಗ ನೋಡ್ತಾ ಹೋದರೆ ಅದಕ್ಕೊಂದಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಒಂದಷ್ಟು ಜೀವನ ಪಾಠವನ್ನು ಕೂಡ ಅದು ನಮಗೆ ತಿಳಿಸ್ಕೊಡುತ್ತೆ. ನೋವು ನಲಿವು ಎರಡೂ ಕೂಡ ಸಮನಾಗಿರಬೇಕು, ಅದನ್ನು ಪ್ರತಿಯೊಬ್ಬರು ಕೂಡ ಎದುರಿಸಬೇಕು ಅಂತ. ಈಗ ಪಂಚಾಂಗ ಶ್ರವಣ ಅಂತ ನೋಡಿದ್ರೆ, ಯುಗಾದಿ ಹಬ್ಬದಲ್ಲಿ ಪಂಚಾಂಗ ಶ್ರವಣ ಬಹಳ ಮುಖ್ಯ ಆಗತ್ತೆ, ಬಹಳ ಪವಿತ್ರವಾದದ್ದು ಅಂತ. ಸೊ ಪಂಚಾಂಗ ಶ್ರವಣ ಯಾಕೆ ಮಾಡಬೇಕು ಶಾಸ್ತ್ರಿಗಳೇ? ಅಲ್ಲಿ ದೊಡ್ಡ ಪಟ್ಟಿಯನ್ನು ಕೊಡ್ತಾರೆ. ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ. ದುಸ್ವಪ್ನಗಳನ್ನು ಅಳಿಸಿ ಹಾಕುತ್ತೆ, ಶತ್ರುಗಳನ್ನು ನಿರ್ನಾಮ ಮಾಡಿಬಿಡುತ್ತೆ. ಹೀಗೆಲ್ಲ ಒಂದು ದೊಡ್ಡ ಪಟ್ಟಿಯನ್ನು ಕೊಡ್ತಾರೆ. ಮತ್ತು ಗಂಗಾ ಸ್ಥಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಂದ್ರಣಾಮ್ ಅಂತ ಹೇಳುತ್ತೆ. ಗೋದಾನ ಮಾಡಿದ್ರೆ ಏನು ಫಲವೋ ಅದು ಪಂಚಾಂಗ ಕೇಳಿಬಿಟ್ರೆ ಆಗುತ್ತೆ ಅಂತ. ಗಂಗಾ ಸ್ನಾನದ ಫಲ ಏನೋ ಅದು ಪಂಚಾಂಗ ಕೇಳಿದ್ರೆ ಆಗುತ್ತೆ ಅಂತ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂದರೆ, ನಮ್ಮಲ್ಲಿ ಪಂಚಾಂಗ ಅಂತಂದರೆ 5 ಅಂಗಗಳು ಅಂತ. ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧಾರತೆ ಪಾಪಂ ರೋಗ ಯೋಗಾದ್ರೋಗ ನಿವಾರಣಂ ಅಂತ ಹೇಳಿದೆ. ತಿಥಿ ವಾರ ನಕ್ಷತ್ರ ಯೋಗ ಕರ್ಣಾತ್ ಕಾರ್ಯಸಿದ್ಧಿಸ್ಯ ಪಂಚಾಂಗ ಫಲಮುತ್ತಮಂ ಅಂತ ಹೇಳಿರ್ತಕ್ಕಂಥದ್ದು. ಈ ಪಂಚ ಅಂಗಗಳೇನಿದ್ದಾವೆ ಇವುಗಳು ಕಾಲಗಣನೆಗೆ, ನಾನೇನಾಗಲೇ ಹೇಳಿದೆ, ಕಾಲ ವಿಸ್ತಾರವಾಗಿರ್ತಕ್ಕಂಥ ಪ್ರಜಾಪತಿ ವೀಕ್ಷಿಸಿ ಸ್ವಲ್ಪ ಹ್ರಸ್ವ ಮಾಡ್ದ ಅಂತ ಅವುಗಳನ್ನು ಗುರುತಿಸ್ಕೊಂಡು, ಈ ದಿವಸ ಇಂಥ ನಕ್ಷತ್ರ ಇದೆಯಪ್ಪ, ಈ ದಿವಸ ಇಂಥ ತಿಥಿ ಇದೆಯಪ್ಪ, ಈ ದಿವಸ ಇಂಥ ಒಂದು ಆಚರಣೆ ಇದೆ, ಇವುಗಳನ್ನು ನಾವು ನಮ್ಮ ಹಬ್ಬಗಳನ್ನು ಅಥವಾ ನಮ್ಮ ಪಿತೃ ಕಾರ್ಯಗಳನ್ನು ಅಥವಾ ಇನ್ಯಾವುದೋ ಒಂದು ಶುಭ ಕಾರ್ಯಗಳನ್ನು ಇವುಗಳನ್ನು ಮಾಡಲಿಕ್ಕೆ ಒಂದು ದಿನ ಗುರುತು, ನಾವೇನು ಕ್ಯಾಲೆಂಡರ್ ಅಂತೀವೋ, ವರ್ಷದ ಕ್ಯಾಲೆಂಡರ್ ಅಂತೀವಿ, ಇದು ಅದೇ ಪಂಚಾಂಗ ಅನ್ನೋದು. ಏನಪ್ಪ ಅಂತಂದರೆ ನಮ್ಮ ಇಡೀ ವರ್ಷದ ದಿನವನ್ನು ಸೂಚನೆ ಮಾಡ್ತಕ್ಕಂಥದ್ದು. ಈ ದಿವಸ ಏನಾಗಿದೆ, ಯಾವ ದಿವಸದಲ್ಲಿ ಏನನ್ನು ಆಚರಿಸಬೇಕು, ಏನನ್ನು ಮಾಡಬೇಕು, ಗ್ರಹಣ ಯಾವಾಗ, ಗ್ರಹಗಳ ಆಯಾ ತಿಥಿಗಳಲ್ಲಿ ಆಯಾ ದೇವತೆಗಳ ಅಥವಾ ಆಯಾ ಆರಾಧನೆಗಳ ಮಹತ್ವ ಏನು, ಇವುಗಳನ್ನು ಸೂಚಿಸಲಿಕ್ಕೆ, ತಿಳಿದುಕೊಳ್ಳಲಿಕ್ಕೆ ಈ ಪಂಚಾಂಗ ಅಂತಕ್ಕಂಥದ್ದನ್ನು ಏರ್ಪಾಡು ಮಾಡಿದ್ದಾರೆ. ಹೀಗಾಗಿ ವರ್ಷದ ಪೀಠಿಕಾ ರೂಪ, ನಾನು ಆಗಲೇ ಹೇಳಿದ ಹಾಗೆ ಇಡೀ ವರ್ಷ ಯಾವ ದಿವಸ ಏನಿದೆ ಮುನ್ನೋಟ ಅಂತೀವಲ್ಲ, ಹಾಗೆ ವರ್ಷದ ಮುನ್ನೋಟ ತಿಳಿಯೋದು ಮತ್ತು ತನ್ಮೂಲಕ ಆಯುಷ್ಸು ಆರೋಗ್ಯ ಇವುಗಳನ್ನು ವೃದ್ಧಿ ಮಾಡ್ಕೊಳ್ತಕ್ಕಂಥ ಒಂದು ಅಡಕವಾಗಿದೆ ಈ ಪಂಚಾಂಗದಲ್ಲಿ. ಹೀಗಾಗಿ ಪಂಚಾಂಗ ಪೂಜೆಯನ್ನು ಮಾಡಿ ಪಂಚಾಂಗ ಶ್ರವಣ ಅಂತಕ್ಕಂಥದ್ದು ಕೇಳಬೇಕು. ಪಂಚಾಂಗ ಶ್ರವಣ ಅಂದ್ರೇನು? ಕೇಳೋದು. ಇಡೀ ವರ್ಷ ಹೇಗಿದೆ, ರಾಜ ಯಾರು, ಮಂತ್ರಿ ಯಾರು, ಮೇಘಾಧಿಪತಿ, ಮಳೆ ಬೆಳೆ ಹೇಗಿದೆ, ಈ ವರ್ಷ ನಾವು ಚೆನ್ನಾಗಿ ಸಮೃದ್ಧವಾದ ಬೆಳೆ ಇದೆಯಾ, ರೋಗಗಳೇನು ಬರೋದಿಲ್ವಾ, ಬೆಲೆಗಳ ಪದಾರ್ಥ ಅರ್ಘಾಧಿಪತ್ಯ ಅದು ಶನೈಶ್ಚರ ಈ ಸಲ ಅಂತ ಯಾವ ರೀತಿಯಲ್ಲಿ ಇರ್ತದೆ, ಬೆಲೆಗಳ ಪದಾರ್ಥದ ಬೆಲೆ ಇತ್ಯಾದಿ ಎಲ್ಲಗಳನ್ನು ತಿಳಿಸ್ತಕ್ಕಂಥ ಒಂದು ಮಾರ್ಗಸೂಚಿ ಅದು ಪಂಚಾಂಗ. ಹಿಂದೆ ಎಲ್ಲ ಮನೆಗಳಲ್ಲಿ ಪಂಚಾಂಗ ಶ್ರವಣ ಮಾಡ್ತಾ ಇದ್ರು, ಬಟ್ ಈಗ ಆ ಸಂಪ್ರದಾಯ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಆದರೆ ದೇವಸ್ಥಾನಗಳಲ್ಲಿ ಯುಗಾದಿ ಹಬ್ಬದ ದಿನ ಪಂಚಾಂಗ ಶ್ರವಣ ಇರುತ್ತೆ. ಹಾಗಾಗಿ ದೇವಸ್ಥಾನಗಳಿಗೆ ಹೋಗಿ ಕೂತು ಪಂಚಾಂಗ ಶ್ರವಣ ಮಾಡ್ಬೋದಲ್ಲ? ಖಂಡಿತ, ಮನೆಗಳಲ್ಲೂ ಮಾಡಬೇಕು, ದೇವಸ್ಥಾನಗಳಿಗೆ ಹೋಗಿ ಮಾಡಬೇಕು, ದೇವರ ದರ್ಶನವನ್ನು ಮಾಡಬೇಕು. ಈ ದಿವಸ ನೋಡಿಪ್ಪ, ಹಬ್ಬ ವಾತಾವರಣ ಹೇಗೆ ನಾವು ಸಂತೋಷ ಹೆಚ್ಚಿಸ್ಕೊಳ್ಳೋದು ಅದೆಲ್ಲವನ್ನ ಮಾಡಲಿಕ್ಕೆ ಅವಕಾಶ ಇದೆ. ಮುಖ್ಯವಾಗಿ ಪಂಚಾಂಗ ಶ್ರವಣ ಮಾಡೋದರಿಂದಾಗಿ ನಮಗೆ ಒಂದು ಇಡೀ ವರ್ಷ ಹೇಗಿದೆ ಅನ್ನೋದರ ಒಂದು ಸೂಚನೆ, ಒಂದು ಸಿಕ್ಬಿಡುತ್ತೆ, ಒಂದು ದಾರಿ ಸಿಗುತ್ತೆ, ಏನು ಎಚ್ಚರಿಕೆ ತಗೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಪಂಚಾಂಗ ಶ್ರವಣ ಮಾಡಿ ನಿಮ್ಮ ರಾಶಿ ಫಲ ಏನು ಅಂತ ಕೇಳ್ಕೊಳ್ಳಿ. ನಮ್ಮ ಸುವರ್ಣ ಸುದ್ದಿ ವಾಹಿನಿಯಲ್ಲಿ ಇಡೀ ದಿವಸ ಈ ವರ್ಷ ಫಲ ಹೇಗಿದೆ ಅನ್ನೋದು ಹಲವಾರು ಕಾರ್ಯಕ್ರಮಗಳು ಬರ್ತಾ ಇದೆ. ಹೀಗಾಗಿ ನೀವು ತಪ್ಪದೆ ನೋಡಿ, ನಿಮ್ಮ ರಾಶಿಗಳಿಗೆ ಏನು ಫಲ ಅನ್ನೋದನ್ನು ನೋಟ್ ಮಾಡಿಟ್ಕೊಳ್ಳಿ, ಬರ್ಕೊಳ್ಳಿ, ಆ ಪರಿಹಾರವನ್ನು ಮಾಡ್ಕೊಳ್ಳಿ. ಗಾಬರಿ ಮಾಡ್ಕೋಬೇಡಿ. ಗಾಬರಿ ಕಂಗಾಲಾಗೋದ್ರಿಂದ ಜೀವನ ಹಾದಿ ಕ್ಲಿಷ್ಟ ಅನಿಸುತ್ತೆ, ಕಠಿಣ ಅನಿಸುತ್ತೆ. ಸರಳವಾಗಿ ತಗೊಳ್ಳಿ. ಜನ ಹಾಗೆ
ಏನಾದರೂ ಒಂದು ತೊಡಕು ಅಂದ ತಕ್ಷಣ ಭೀತಿ ಮಾಡ್ಕೊಂಡ್ಬಿಡ್ತಾರೆ. ಹೌದು ಹೌದು. ಅದು ಭೀತಿ ಅಲ್ಲ, ಅದನ್ನ ನಾವು ನೋಡಿ, ಒಂದು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ ಅಂತಂದ್ರೆ ನಾವು ಹೆಚ್ಚು ಶ್ರಮ ಹಾಕ್ತೀವಿ. 2-3 ದಿನ ಅಧ್ಯಯನ ಮಾಡ್ತೀವಿ, 2 ದಿನ ರಜಾ ಕೊಡ್ತಾರೆ ಸರ್ಕಾರದವ್ರು ಕೂಡ. ಅಂದ್ರೆ ಪರೀಕ್ಷೆ ನಡೆಸೋರು 2 ದಿನ ರಜಾ ಕೊಡ್ತಾರೆ, ಯಾಕೆ ಚೆನ್ನಾಗಿ ಓದ್ಕೊಳ್ಳಿ ಅಂತ. ಹೀಗೆ ಕಠಿಣವಾಗಿದೆ ಅಂತಂದ್ರೆ ನಾವೇನ್ ಮಾಡಬೇಕು, ಸ್ವಲ್ಪ ಎಚ್ಚರಿಕೆಯಿಂದ, ಈ ಸಂದರ್ಭದಲ್ಲಿ ನಾವು ಕಠಿಣವಾಗಿದೆ, ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋಣ, ಯಾವುದು ಖರ್ಚು ಮಾಡ್ಕೊಳ್ಳೋದು ಬೇಡ, ಆರೋಗ್ಯದ ವಿಚಾರ ಸ್ವಲ್ಪ ಆಹಾರ ಸ್ವಲ್ಪ ಮಿತವಾಗಿ ತಗೊಳ್ಳೋಣ, ಈ ಥರದ್ದೆಲ್ಲ ಒಂದು ನೋಡಿ. ಇದನ್ನೆಲ್ಲ ಇದು ನಾವು ಸಿದ್ಧ ಮಾಡ್ಕೊಳ್ಳೋಕ್ಕೆ, ನಮ್ಮನ್ನು ನಾವು ತಯಾರಿ ಮಾಡ್ಕೊಳ್ಳೋಕ್ಕೆ ಇದು ಸೂಚನೆ ಅಷ್ಟೇ ಇದು. ಓಕೆ, ಎಸ್. ಯುಗಾದಿ ಹಬ್ಬದ ಬಗ್ಗೆ, ಯುಗಾದಿ ಆಚರಣೆಯ ಕುರಿತಂತೆ ಪಂಚಾಂಗ ಶ್ರವಣ, ಬೇವು ಬೆಲ್ಲ ಈ ಎಲ್ಲ ವಿಚಾರವಾಗಿ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಜಾತಕ ಫಲ ಅಂದ ತಕ್ಷಣ ದಿನ ಭವಿಷ್ಯ ಇರಲೇಬೇಕಲ್ವಾ? ಖಂಡಿತವಾಗ್ಲೂ ಇವತ್ತು ಯುಗಾದಿ ಬೇರೆ ಇರೋದ್ರಿಂದ ವಿಶೇಷವಾದಂತಹ ಕಾರ್ಯಕ್ರಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿದೆ. ಈ ಕಾರ್ಯಕ್ರಮದಲ್ಲಿ ವರ್ಷ ಇಡೀ ನಿಮ್ಮ ರಾಶಿಯ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವು ಒಂದು ಚಿಕ್ಕ ಬ್ರೇಕ್ ಅನ್ನ ತಗೋತೀವಿ. ಬ್ರೇಕ್ನ ನಂತರ ಇವತ್ತಿನ ದಿನ ಭವಿಷ್ಯ ಹೇಗಿದೆ, ಯುಗಾದಿ ಹಬ್ಬದ ಇವತ್ತಿನ ದಿನ ನಮ್ಮ ರಾಶಿಯ ಪ್ರಕಾರವಾಗಿ ನಮ್ಮ ಭವಿಷ್ಯ ಹೇಗಿದೆ ಅನ್ನೋದನ್ನ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.